ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನನಗೊಬ್ರು ಕಮೆಂಟ್ ಮಾಡಿ ಒಂದು ವಿಷಯ ಕೇಳಿದ್ರು, ಮೇಡಮ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಮೇಡಮ್ ಅಂತ. ಏನಂದ್ರೆ ಯೂಟ್ಯೂಬ್ ಅಲ್ಲಿ ನಮ್ಮ ಕರ್ನಾಟಕದ ಲಾಗರ್ಸು ನಮ್ಮ ಯೂಟ್ಯೂಬ್ ಅಲ್ಲಿ ತುಂಬಾ ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತಾ ಇದಾರೆ. ಲಾಗ್ ಮಾಡ್ಕೊಂಡು ಆಯ್ತಾ, ತುಂಬಾ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಮೇಲ್ ಬರ್ತಾ ಇದ್ದಾರೆ. ಬಟ್ ಈಗ ಅವ್ರನ್ನ ನೋಡಿದ್ರೆ ಕೆಲವರಿಗೆ ಹೊಟ್ಟೆ ಉರಿಯುತ್ತೆ, ತುಂಬಾ ಅವ್ರ ಬಗ್ಗೆ ಆಯ್ತಾ ತಪ್ಪಾಗಿ ಮಾತಾಡ್ತಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನ್ ಮೇಡಮ್ ಅಂತೇಳಿ. ಅದ್ ಯಾರಪ್ಪ ಅಂತಂದ್ರೆ ನಮ್ಮ ಸ್ಯಾಮ್ ಸಮೀರ್ ಮತ್ತು ವರುಣ್ ಆರಾಧ್ಯ, ಅದೇ ರೀತಿ ನಿಶಾ, ನಿಖಿಲ್ ಮತ್ತು ಮಧುಗೌಡ. ಈ ಒಂದು 3 ಚಾನಲ್ಗಳು, ಅಂದ್ರೆ ಈ 3 ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ತುಂಬಾನೇ ಟಾಪ್ ಆಗಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ನಿಮ್ಮೆಲ್ಲರಿಗೂ ಗೊತ್ತು, ತುಂಬಾ ಚೆನ್ನಾಗಿ ಅಂದ್ರೆ ಲೋಗರ್ಗಳು ಕಂಟೆಂಟ್ ಕ್ರಿಯೇಟರ್ಗಳಲ್ಲಿ ನೇಹಾ, ಸಾರಿ, ನಮ್ಮ ಏನು ಸ್ಯಾಮ್ ಸ್ಯಾಮ್ ಸಮೀರ್ ಅವರು ಮತ್ತು ನೇಹಾ ಅವರ ಒಂದು ಇದಾಯ್ತು, ಮೂಷ ಶಾಸ್ತ್ರ ಆಯ್ತು, ನಾನು ಕೂಡ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಅದೇ ರೀತಿ ವರುಣ ಆರಾಧ್ಯ ಮತ್ತು ನಮ್ರತಾ ಅವ್ರದ್ದು ಮೂರ್ಸೋ ಶಾಸ್ತ್ರ ಆಯ್ತು, ಅದು ಕೂಡ ನನಗೆ ತುಂಬಾ ಇಷ್ಟ ಆಯ್ತು. ಅದೇ ರೀತಿ ನಮ್ಮ ಆ ನಿಖಿಲ್ ಆಯ್ತಾ, ನಮ್ಮ ನಿಖಿಲ್ ಅವ್ರ ಚಾನಲ್ ಏನಿದೆಯಲ್ವಾ, ನಿಶಾ ನಿಖಿಲ್ ಚಾನಲ್ ಏನಿದೆ ಅದನ್ನು ನೋಡ್ತೀನಿ ನಾನು, ತುಂಬಾ ಚೆನ್ನಾಗಿದೆ. ಮಧುಗೌಡ ಚಾನಲ್ ಅದನ್ನು ನೋಡ್ತೀನಿ ನಾನು. ಒಂದೇ ಹೇಳೋದು, ನಮ್ಮ ಕರ್ನಾಟಕದ ಲಾಗರ್ಗಳು ಕಂಟೆಂಟ್ ಕ್ರಿಯೇಟರ್ಗಳು ಉದ್ಧಾರ ಆಗ್ತಿದ್ದಾರೆ, ಲೈಫ್ ಅಲ್ಲಿ ಏನೋ ಒಂದು ಮಾಡ್ತಿದ್ದಾರೆ ಅಂತಂದ್ರೆ ಅದಕ್ಕೆ ಖುಷಿ ಪಡಿ ಎಲ್ಲರೂ. ಯಾಕೆ ಖುಷಿ ಪಡಿ ಅಂತ ಹೇಳ್ತಿದ್ದೀನಿ ಅಂದ್ರೆ, ವರುಣ್ ಆರಾಧ್ಯ ಅವರು ಒಬ್ಬ ಆಟೋ ಓಡಿಸೋರ ಮಗ. ತಂದೆ ಸತ್ತ ನಂತರ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತು ವರುಣ್ ಆರಾಧ್ಯ ಅವರು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಹಾಕ್ತಿದ್ದಾರೆ ಅಂದ್ರೆ ಅಷ್ಟು ಈಸಿ ಅಲ್ಲ. ನೀವ್ ಅನ್ಕೊಂಡಿರ್ಬೋದು ಲಾಗ್ ಮಾಡೋದು, ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟು ಈಸಿ ಅಂತ. ಎವ್ರಿ ಡೇ, ಪ್ರತಿ ದಿನ ಕ್ಯಾಮ್ರಾ ಇಟ್ಕೊಂಡು ಓಡಾಡೋದಿದೆಯಲ್ಲ, ಅದು ಬೇಸತ್ತೋಗ್ಬಿಡುತ್ತೆ ಮನುಷ್ಯನಿಗೆ. ಒಂಥರ ತಲೆನೋವು ಬಂದ್ಬಿಡುತ್ತೆ. ಪ್ರತಿ ದಿನ ಕ್ಯಾಮ್ರಾ ಜೊತೆ ಹೊಡೆದಾಡೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ. ಅವರೆಲ್ಲ ಇವತ್ತು ನಿಮ್ ಮುಂದೆ ಒಂದು ರಿಚ್ ಆಗಿ ಕಾಣಿಸ್ತಾ ಇದ್ದಾರೆ. ಬಟ್ ಒಂದ್ 4 ವರ್ಷದ ಹಿಂದೆ ಸ್ಯಾಮ್ ಸಮೀರ್ ಎಲ್ಲಿದ್ರು? ಅವ್ರು ಬಡತನದಿಂದ ಬಂದಿದ್ದಾರೆ, ಅವ್ರು ಕಷ್ಟಪಟ್ಟಿದ್ದಾರೆ. ಅದೇ ವರುಣ್ ಆರಾಧ್ಯ ಅವರು ಕೂಡ ಕಷ್ಟಪಟ್ಟಿದ್ದಾರೆ. ಸ್ಯಾಮ್ ಸಮೀರ್ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಒಂದು 4 ವರ್ಷದ ಹಿಂದೆ ಆಯ್ತಾ, ಅವರು ತುಂಬಾನೇ ಕಷ್ಟಪಟ್ಟಿದ್ದಾರೆ. ಅಂದ್ರೆ ಯೂಟ್ಯೂಬ್ ನಂಬಿಕೊಂಡು ಅವರು ಸತತ 4 ವರ್ಷ ಅವ್ರು ಕಷ್ಟಪಟ್ಟು ಆಯ್ತಾ ಹಂತವಾಗಿ ಮೇಲ್ ಬಂದು ಇವತ್ತಿನ ಸ್ಥಾನಕ್ಕೆ ಬಂದಿದ್ದಾರೆ. ಇವತ್ತು ಅವ್ರ ಹ್ಯಾಪಿನೆಸ್ ಏನ್ ಕಾಣ್ತಾ ಇದೆ, ಅದ್ರ ಹಿಂದ್ಗಡೆ ಅವರ ಸ್ಟ್ರಗಲ್ ತುಂಬಾ ಇದೆ ಆಯ್ತಾ. ಕಂಟೆಂಟ್ ಕ್ರಿಯೇಟ್ ಮಾಡೋದು ಅನ್ನೋದು ನೀವು ಅನ್ಕೋಬಹುದು, ಅದೇನ್ ಈಸಿ ಅಪ್ಪ, ಯಾರ್ ಬೇಕಾದ್ರೂ ಮಾಡ್ಬಿಡ್ಬೋದು ಅಂತ. ಅಷ್ಟು ಈಸಿ ಅಲ್ಲ. ನಾನು ಮಾಡ್ತೀನಿ. ಕ್ಲಿಕ್ ಆಗೋದ್ ಮ್ಯಾಟ್ರು. ಅಂದ್ರೆ ಕ್ಲಿಕ್ ಆಗೋ ರೀತಿ ಜನರ ಮನಸ್ಸನ್ನ ಗೆಲ್ಲೋದಿದೆಯಲ್ಲ, ಅಷ್ಟು ಈಸಿ ಅಲ್ಲ ಆಯ್ತು. ಅಷ್ಟು ಈಸಿಯಾಗಿ ನಮ್ಮ ಜನ ಒಪ್ಕೊಂಡ್ಬಿಡಲ್ಲ. ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳನ್ನು ಅಷ್ಟು ಈಸಿಯಾಗಿ ನಮ್ಮ ಕರ್ನಾಟಕ ಜನತೆ ಒಪ್ಕೊಂಡ್ಬಿಡಲ್ಲ. ಒಬ್ರನ್ನ ಒಪ್ಕೊಂತಾರೆ, ಒಬ್ರಿಗೆ ಅವ್ರ ಮನ್ಸಲ್ಲಿ ಜಾಗ ಕೊಟ್ಟು ಅವ್ರ ವಿಡಿಯೋಸ್ನ, ಅವರ ಲಾಗ್ಸ್ಗಳನ್ನ ನೋಡ್ತಾರೆ ಅಂತಂದ್ರೆ ಅವ್ರ ಪ್ರೀತಿ ಮಾಡ್ತಾರೆ. ಅವ್ರನ್ನ ಪ್ರೀತಿ ಮಾಡಿ ಇವತ್ತು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅವ್ರನ್ನ. ಅವರು ಆ ಒಂದು ಕೃತಜ್ಞತೆಯಿಂದ ಫ್ಯಾನ್ಸ್ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ಇವತ್ತಿನ ಸ್ಯಾಮ್ ಸಮೀರ್ ಆಗಿರ್ಬೋದು, ಇವತ್ತಿನ ವರುಣ್ ಆರಾಧ್ಯ ಆಗಿರ್ಬೋದು ಆಯ್ತಾ, ಇವರೆಲ್ಲ ಕೂಡ ತುಂಬಾನೇ ಕಷ್ಟಪಟ್ಟು ಮೇಲ್ ಬರ್ತಾ ಇದ್ದಾರೆ. ಅವರಿಗೆ ನಾವು ಒಳ್ಳೇದಾಗ್ಲಿ ಅನ್ನೋಣ ಆಯ್ತಾ, ಒಳ್ಳೇದಾಗ್ಲಿ, ಅವ್ರ ಫ್ಯೂಚರ್ಗೆ ಒಳ್ಳೇದಾಗ್ಲಿ. ಯಾವಾಗ್ಲೂ ನಿಮಗೆ ಇವತ್ತಿನ ಈ ಒಂದು ಪಿಕ್ಚರ್ ಏನಿದೆ, ಈ 4 ವರ್ಷದ ಹಿಂದೆ ಅವ್ರು ಆಗಿರ್ಲಿಲ್ಲ. ಅವ್ರು ತುಂಬಾ ಕೆಳಮಟ್ಟದಿಂದ ಮೇಲಕ್ಕೆ ಬಂದಿರೋರು. ಹಾಗಾಗಿ ಇವಾಗ ಒಳ್ಳೇದಾಗ್ತಾ ಇದಾರೆ, ಆಗ್ಲಿ, ಆಲ್ ದ ಬೆಸ್ಟ್ ಹೇಳಿ, ಅವ್ರನ್ನ ಸಪೋರ್ಟ್ ಮಾಡಿ. ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ಗಳು, ಕರ್ನಾಟಕದ ಲಾಗರ್ಸ್ಗಳು ಮೇಲ್ ಬರ್ತಿದ್ದಾರೆ ಅಂತಂದ್ರೆ ಆಲ್ ದ ಬೆಸ್ಟ್ ಹೇಳಿ ಅವರಿಗೆ. ಯಾಕಂದ್ರೆ ನಾರ್ತ್ ಸೈಡ್ ಹೋದ್ರೆ ನೀವು ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇದ್ದಾರೆ, ಮಿಲಿಯನ್ ಗಟ್ಲೆ ಫಾಲೋವರ್ಸ್ ಇಟ್ಕೊಂಡಿದ್ದಾರೆ, ಕೋಟಿ ಗಟ್ಲೆ ಸಂಪಾದನೆ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದ ಕ್ರಿಯೇಟರ್ಸ್ ಬೆಳೀತಿದ್ದಾರೆ, ಈಗ ಬೆಳೀತಿದ್ದಾರೆ. ಅದಕ್ಕೆ ನೀವು ನಿಜವಾಗ್ಲೂ ಕೂಡ ಅವ್ರನ್ನ ಆಲ್ ದ ಬೆಸ್ಟ್ ಹೇಳಿ ಎನ್ಕರೇಜ್ ಮಾಡಿ ಆಯ್ತಾ. SM ಇದಾರಲ್ವಾ, ಗೇಮರ್ SM, ಮೊನ್ನೆ ಅವ್ರು BMW ಕಾರ್ ತಗೊಂಡ್ರು. ನಾನು ನೋಡಿ ಖುಷಿ ಪಟ್ಟೆ. ಆ ವಿಡಿಯೋ ನೋಡಿ ನಾನು ತುಂಬಾ ಖುಷಿ ಪಟ್ಟೆ. ಒಂದು ಹುಡುಗ ಒಂದು 26 ವರ್ಷ 27 ವರ್ಷಕ್ಕೆ ಇಷ್ಟೆಲ್ಲ ಅಚೀವ್ ಮಾಡಿದ್ರೆ ಅಂದ್ರೆ ಇದು ಗುಡ್. ಮೊನ್ನೆ ವರುಣ್ ಆರಾಧ್ಯ ಅವ್ರು ಸೈಡ್ ತಗೊಂಡ್ರು. ನಾನು ಆ ವಿಡಿಯೋ ನೋಡಿ ಖುಷಿ ಪಟ್ಟೆ ನಾನು ಆಯ್ತಾ. ಸ್ಯಾಮ್ ಸಮೀರ್ ಅವರು ಒಂದು ವಾಷಿಂಗ್ ಮಿಷಿನ್, ಫ್ರಿಡ್ಜ್ 10 ವರ್ಷದಿಂದ ನಮ್ಮನೆ ಚೇಂಜ್ ಮಾಡಿರ್ಲಿಲ್ಲ ಅಂತ ಒಂದು ವಿಡಿಯೋ ಹಾಕಿದ್ರು ನಿನ್ನೆ.
ಅದ್ ನೋಡಿ ನನಗೆ ಒಂಥರ ಅವ್ರು ತೋರ್ಸಿದ್ರು, ನಮ್ ವಾಷಿಂಗ್ ಮಿಷಿನ್ ಹೇಗಿದೆ ನೋಡಿ, ನಮ್ ಫ್ರಿಡ್ಜ್ ಹೇಗಿದೆ ನೋಡಿ ಅಂತ. ನಿಜವಾಗ್ಲೂ ನನಗೆ ಒಂಥರ ಹಾರ್ಟ್ ಟಚಿಂಗ್ ಆಗಿತ್ತು. ಅಂದ್ರೆ ಮನುಷ್ಯ ಎಷ್ಟು ಟ್ರೂತ್ ಹೇಳಿ, ಅಂದ್ರೆ ಆಗಿತ್ತದು 10 ವರ್ಷದ ಹಿಂದಿದ್ದಂತ ಚಿಕ್ಕ ಆಯ್ತಾ ಡಕೋಟ ಫ್ರಿಡ್ಜ್ ಅದು. ಅದನ್ನೇ ಅವ್ರು ಅಷ್ಟು ಸೇಫ್ಟಿಯಾಗಿ ಇಟ್ಕೊಂಡಿದ್ರು. ಮೇಲ್ಗಡೆ ಆ ವಾಷಿಂಗ್ ಮಿಷಿನ್ ನೋಡಿ ಅಂತೂ ನನಗಂತೂ ಬೇಜಾರ ಅನ್ಸ್ಬಿಡ್ತು. ಅಂದ್ರೆ ಅವ್ರು ಆ ಮಟ್ಟದಿಂದ ಮೇಲ್ ಬರ್ತಿದ್ದಾರೆ. ಸ್ಯಾಮ್ ಸಮೀರ್ ಅಂತೂ ನಿಜವಾಗ್ಲೂ ಹೇಳ್ತಿದ್ದೀನಿ, ತುಂಬಾ ಕಷ್ಟಪಡ್ತಿದ್ದಾರೆ, ತುಂಬಾ ಕಷ್ಟಪಟ್ಟು ಮೇಲ್ ಬರ್ತಿದ್ದಾರೆ. ಸಪೋರ್ಟ್ ಮಾಡಿ, ಅದು ವರುಣ ಆರಾಧ್ಯ ಆಗ್ಲಿ, ಸ್ಯಾಮ್ ಸಮೀರ್ ಆಗ್ಲಿ, ಇಬ್ಬರಿಗೂ ಕೂಡ ಸಪೋರ್ಟ್ ಮಾಡಿ. ಅದೇ ರೀತಿ ಆಯ್ತಾ, ಯಾರು ಆಯ್ತಾ ಒಂದು ಕೆಳಮಟ್ಟದಿಂದ ಅವರು ಪ್ರಯತ್ನ ಪಟ್ಟು ಮೇಲ್ ಬರ್ತಿದ್ದಾರೆ, ಒಂದು ಕಂಟೆಂಟ್ ಕ್ರಿಯೇಟರ್ ಆಗ್ತಿದ್ದಾರೆ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ. ಗೊತ್ತಾ, ನನಗೆ ಶ್ರವಣ್ ಬ್ರೋ ಅವ್ರದ್ದು ನನಗೆ ಯೂಟ್ಯೂಬ್ ಚಾನಲ್ ಮತ್ತೆ ಅವ್ರದ್ದು ಕಂಟೆಂಟ್ಗಳೆಲ್ಲ ನೋಡ್ತಾ ಇದ್ರೆ ತುಂಬಾನೇ ಒಂದು ಮೋಟಿವೇಶನ್ ಆಗುತ್ತೆ, ಒಂದು ಇನ್ಸ್ಪೈರ್ ಆಗ್ತೀನಿ ನಾನು. ಶ್ರವಣ್ ಬ್ರೋ ಅವ್ರದ್ದು ವಿಡಿಯೋಸ್ ನಾನು ನೋಡೋತ್ತಿಗೆ ನನಗೆ ಶ್ರವಣ್ ಬ್ರೋ ಅವರ ಒಂದು ಹಾರ್ಡ್ ವರ್ಕ್ ಕಾಣಿಸುತ್ತೆ, ಮತ್ತೆ ಶ್ರವಣ್ ಬ್ರೋ ಅವರ ಒಂದು ಡ್ರೀಮ್ ನನಗೆ ಕಾಣಿಸುತ್ತೆ. ಮತ್ತೆ ಅವ್ರು ಎಷ್ಟು ಸ್ಟ್ರಗಲ್ ಪಟ್ಟಿದ್ರು, ಅವ್ರು ಹೇಳ್ತಾರಲ್ಲ, ನಮ್ಮ ಗೋಲನ್ನ ನಾವು ಅಚೀವ್ ಮಾಡ್ಬೇಕು ಅಂತಂದ್ರೆ ನಾವು ಕಷ್ಟ ಪಡ್ಲೇಬೇಕು ಅಂತ. ಹಂಗಾಗಿ ಶ್ರವಣ್ ಬ್ರೋ ಅವ್ರದ್ದು ವಿಡಿಯೋ ಎಲ್ಲ ನೋಡೋದಕ್ಕೆ ನಂಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಕರ್ನಾಟಕದ ಲಾಗರ್ಸ್ಗಳು, ಕಂಟೆಂಟ್ ಕ್ರಿಯೇಟರ್ಸ್ಗಳು ಮುಂದೆ ಬರ್ತಿದ್ದಾರೆ ಅಂದ್ರೆ ಅವ್ರನ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ ನಾನು. ನಿಜವಾಗ್ಲೂ ಕೂಡ ನಾನು ಹೇಳೋದು ಏನು ಅಂತಂದ್ರೆ, ನೀವೇ ಯಾರಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿ, ನೀವೇ ಒಂದು ಲಾಗರ್ ಆಗ್ತಿದ್ದೀರಾ, ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ನಾನಂತೂ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಕಾರಣ ಏನು ಗೊತ್ತಾ, ನಮ್ಮ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್ಸ್ಗೂ ಬೆಳಿಬೇಕು. ನೀವು ನಾರ್ತ್ ಅಲ್ಲಿ ನೋಡಿ ಹೋಗಿ, ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ಕೊಂಡು ಬೆಳಿತಾ ಇದ್ದಾರೆ. ನಾವು ಕೂಡ ಅದೇ ರೀತಿ ಬೆಳಿಬೇಕು, ನಾವು ಕೂಡ ಅದೇ ರೀತಿ ಸಪೋರ್ಟ್ ಮಾಡಬೇಕು. ಇಲ್ಲಿ ಸ್ಯಾಮ್ ಬ್ರೋ ಆಗಿರ್ಲಿ ಆಯ್ತಾ, ನನಗೆ ಸ್ಯಾಮ್ ಸಮೀರ್ ಅಂದ ತಕ್ಷಣನೇ ನನಗೆ ಒಂದು ಅವ್ರದ್ದು ವಿಡಿಯೋಸ್, ಅವ್ರದ್ದು ಕಂಟೆಂಟ್ಗಳೆಲ್ಲ ನೋಡೋತ್ತಿಗೆ ಫನ್ನು ಇರುತ್ತೆ. ಅದೇ ರೀತಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್, ಅದೇ ರೀತಿ ಅವರು ಎಲ್ಲದನ್ನು ಓಪನ್ ಆಗಿ ಹೇಳುವಂತ ಮನುಷ್ಯ, ಯಾವುದು ಮನಸ್ಸಲ್ಲಿ ಇಟ್ಕೊಳಲ್ಲ. ಅದೇ ರೀತಿ ವರುಣ್ ಆರಾಧ್ಯ ಅವ್ರದ್ದು ಫ್ಯಾಮಿಲಿ, ವರುಣ್ ಅವ್ರದ್ದು ವಿಷಯ ಬಂದ್ರೆ ತುಂಬಾ ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಒಂದು ಬರದಲ್ಲಿ ಓಡ್ತಾ ಇದ್ದಾರೆ, ಕಷ್ಟಪಟ್ಟು ಮೇಲ್ ಬರ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅದಕ್ಕೆ ನಾನು ಹೇಳ್ತಿರೋದು, ವರುಣ ಆರಾಧ್ಯ ಮತ್ತು ನಮ್ರತಾ ಅವ್ರ ಜೋಡಿ ಸೂಪರ್ ಆಗಿದೆ. ಅವರು ಆಯ್ತಾ ವಿಡಿಯೋಸ್ ಮಾಡ್ತಾ ಇದಾರೆ, ಸೂಪರ್ ಆಗಿರ್ಲಿ. ಅದೇ ರೀತಿ ನಮ್ಮ ಸ್ಯಾಮ್ ಸಮೀರ್, ನೇಹಾ ಗುಪ್ತಾ ಅವ್ರದ್ದು ಅಷ್ಟೇನೆ, ನಂಗೆ ತುಂಬಾನೇ ಇಷ್ಟ ಆಗುತ್ತೆ. ಅವ್ರದ್ದು ಕೂಡ ಚೆನ್ನಾಗಾಗ್ಲಿ, ಎಲ್ಲರೂ ಕೂಡ ನನಗೆ. ಯಾಕೆಂದ್ರೆ ಎಲ್ಲರೂ, ಮಧುಗೌಡ ಆಗ್ಲಿ, ನಿಶಾ ನಿಖಿಲ್ ಲಾಕ್ಸ್ ಆಗ್ಲಿ, ಎಲ್ಲರೂ ಕೂಡ ನಮ್ಮ ಕರ್ನಾಟಕದ ಕಂಟೆಂಟ್ ಕ್ರಿಯೇಟರ್, ಅವ್ರು ಎಲ್ಲರೂ ಒಳ್ಳೇದಾಗ್ಬೇಕು, ಸೂಪರ್ ಆಗ್ಬೇಕು ಆಯ್ತಾ. ನೋಡಿ ಪ್ರೋತ್ಸಾಹ ಮಾಡಿ, ಯಾರೇ ಆಗ್ಲಿ ಆಯ್ತಾ. ಕಂಟೆಂಟ್ ಕ್ರಿಯೇಟ್ ಮಾಡೋದು ಅಷ್ಟು ಈಸಿಯ ಮಾತಲ್ಲ, ತುಂಬಾ ಕಷ್ಟ ಇದೆ. ಒಂದು ಲಾಗ್ನ ಮಾಡಿ, ಅದನ್ನ ಎಡಿಟ್ ಮಾಡಿ, ಅದನ್ನ ರೆಡಿ ಮಾಡಿ ಆ ವಿಡಿಯೋನ ಬಿಡಬೇಕು ಅಂತಂದ್ರೆ ಅದ್ರ ಹಿಂದ್ಗಡೆ ಟೀಮ್ ವರ್ಕ್ ಕೆಲಸ ಇರುತ್ತೆ. ಅವ್ರು ಒಂದು ಟೀಮ್ನೇ ಕಟ್ಕೊಂಡು ಆಯ್ತಾ ಕೆಲಸ ಮಾಡ್ತಾ ಇರ್ತಾರೆ, ಅಷ್ಟು ಈಸಿ ಅಲ್ಲ ಅದು. ಯಾಕೆಂದ್ರೆ ಈಗ ನಾನು ನಿಂತ ಜಾಗದಲ್ಲಿ ನಾನು ಮಾತಾಡ್ತೀನಿ, ನಿಂತ ಜಾಗದಲ್ಲಿ ನನಗೆ ಎಷ್ಟು ಸರಿ ವಿಡಿಯೋಗಳು ನನಗೆ ಅಂದ್ರೆ ಇಲ್ಲ ವಾಯ್ಸ್ ಬ್ರೇಕ್ ಆಗೋದು, ಇಲ್ಲ ನನಗೆ ಕಾಫ್ ಬರೋದು, ಇಲ್ಲ ಶೀನ್ ಬರೋದು, ಅಲ್ಲಿಗೆ ಆ ವಿಡಿಯೋ ಕಟ್ಟು ಮತ್ತೊಂದ್ಸರಿ ಮಾಡ್ತೀನಿ. ಯಾಕೆಂದ್ರೆ ಕಂಟೆಂಟ್ ಅಲ್ಲಿ ಹೋಗಿರುತ್ತೆ, ಇಲ್ಲ ಏನೋ ವಿಷಯ ಹೇಳೋದು ನಾನು ಮರ್ತಿರ್ತೀನಿ, ಅಲ್ಲಿಗೆ ಆ ವಿಡಿಯೋ ಹೋಯ್ತು, ಮತ್ತೆ ಪತಿಯ ವಿಡಿಯೋ ಮಾಡ್ತೀನಿ. ನಿಂತು ಮಾಡೋ ನನಗೆ ಎಷ್ಟೋ ಸರಿ ಬ್ರೇಕ್ ಆಗ್ತಾ ಇರುತ್ತೆ. ಅಂಥದ್ರಲ್ಲಿ ಲೋಗ್ ಮಾಡೋದು ಅಂತಂದ್ರೆ ಎಷ್ಟು ಈಸಿನ ಅದು, ಅದಷ್ಟು ಈಸಿಯಾಗಿದೆಯಾ, ಅದು ತುಂಬಾ ಕಷ್ಟ ಅದು. ಹಾಗಾಗಿ ಈ ನಮ್ಮ ಸ್ಯಾಮ್ ಸಮೀರ್ ಅವರು, ಅದೇ ರೀತಿ ವರುಣ್ ಆರಾಧ್ಯ, ನಿಶಾ ನಿಖಿಲ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲ ಶ್ರವಣ್ ಬ್ರೋ, ಪ್ಲೀಸ್ ಶ್ರವಣ್ ಬ್ರೋನು ಕೂಡ ಫಾಲೋ ಮಾಡಿ, ಅವ್ರ ವಿಡಿಯೋಸ್ ನೋಡಿ. ಯಾಕಂದ್ರೆ ಶ್ರವಣ್ ಬ್ರೋ ಒಂದು ಮೋಟಿವೇಶನ್ ಕೊಡ್ತಾರೆ, ಅವ್ರನ್ನ ನೋಡಿದ್ರೆ ಇನ್ಸ್ಪೈರ್ ಆಗ್ತೀನಿ ನಾನು. ಶ್ರವಣ್ ಬ್ರೋ ಅವ್ರು ನೋಡಿದ್ರೆ ತುಂಬಾ ಇನ್ಸ್ಪೈರ್ ಆಗ್ತೀನಿ. ಅಂದ್ರೆ ಮನುಷ್ಯ ಕಷ್ಟಪಟ್ಟು ದುಡಿಬೇಕು. ಅವ್ರೊಂದು ರಾಡಾ ವಾಚ್ ಕತೆ ಹೇಳಿದ್ರು ನನಗೆ, ಆ ರಾಡಾ ವಾಚ್ ಕತೆ ಕೇಳಿದಾಗಲೆಲ್ಲ ನಂಗೆ ಅನ್ಸುತ್ತೆ, ಹೌದು ಗುರು, ನಾವೊಂದ್ ಸ್ಥಾನಕ್ಕೆ ಬರ್ಬೇಕು. ಯಾಕೆಂತಂದ್ರೆ ಒಂದ್ ಸ್ಥಾನಕ್ಕೆ ಬರ್ಬೇಕು, ನಮಗ್ ಸಿಗುವ ರೆಸ್ಪೆಕ್ಟ್ ನಾವು ಸಿಗೋ ರೀತಿ ಮಾಡ್ಕೋಬೇಕು ಅನ್ಸುತ್ತೆ. ನಿಜವಾಗ್ಲು ನಿಮ್ಗೆ ಯಾರ್ಯಾರಿಗೆಲ್ಲ ಶ್ರವಣ್ ಬ್ರೋ ಇಷ್ಟ, ಅದೇ ರೀತಿ ಸ್ಯಾಮ್ ಸಮೀರ್ ಇಷ್ಟ, ನಂಗೆ ಟುಮ್ ಅಂತೂ ಸಖತ್ ಇಷ್ಟ. ಟುಮ್ ಸ್ಯಾಮ್ ಸಮೀರ್ ಅವರ ಅಣ್ಣ ತಮ್ಮ ಬ್ರದರ್ ಇದೆಯಲ್ಲ, ಅದು ತುಂಬಾ ಇಷ್ಟ. ಅದೇ ರೀತಿ ನಂಗೆ ಸ್ಯಾಮ್ ಸಮೀರ್ ಅವರ ಅಮ್ಮ ಅಪ್ಪ ತುಂಬಾ ಇಷ್ಟ. ಯಾಕೆಂದ್ರೆ ತುಂಬಾ ಇನೋಸೆಂಟು ಅವರು. ಸ್ಯಾಮ್ ಸಮೀರ್ ಅವರು ಆ ಪೇರೆಂಟ್ಸ್ ಇದಾರಲ್ಲ, ತುಂಬಾ ಇನೋಸೆಂಟ್. ಅವ್ರ ಅಮ್ಮ ಎಲ್ಲ ಇದಾರಲ್ಲ, ಕಾಮಿಡಿ ಆಗಿರ್ತಾರೆ ಪಾಪ, ತುಂಬಾ ಇನೋಸೆಂಟ್. ಅವ್ರ ಅಕ್ಕ ಇರ್ಬೋದು, ವರುಣ್ ಆರಾಧ್ಯ ಅವರು ಫ್ಯಾಮಿಲಿನೂ ಅಷ್ಟೇ
ಅಮ್ಮ ಅಕ್ಕ ಬಾವ ಎಲ್ಲ ಅವ್ರವ್ರು ಇದಾರೆ. ಇಬ್ರು ಕಂಟೆಂಟ್ ಕ್ರಿಯೇಟರ್ಗೂ ಕೂಡ ಸೂಪರ್. ಸ್ಯಾಮ್ ಸಮೀರ್ ಆಗಿರ್ಲಿ, ಆಯ್ತಾ, ನೇಹ ಆಗಿರ್ಲಿ, ಅವ್ರು ಮಾತನಾಡೋ ರೀತಿ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ವರುಣ್ ಮತ್ತು ನಮ್ರತ ನಾನು ಎಲ್ಲಾ ಲಾಗ್ನು ನಾನು ಫಾಲೋ ಮಾಡ್ತೀನಿ, ನಾನು ನೋಡ್ತೀನಿ, ಖಂಡಿತವಾಗ್ಲೂ ನಾನು ನೋಡ್ತೀನಿ. ನನಗೆ ಇಷ್ಟ ಆಗುತ್ತೆ, ನಾನು ನೋಡ್ತೀನಿ. ನಿಮಗೂ ಇಷ್ಟ ಆದ್ರೆ ನೀವು ನೋಡಿ ಸಪೋರ್ಟ್ ಮಾಡಿ. ಬಟ್ ಒಬ್ರು ಮೇಲ್ ಬೆಳೀತಿದ್ದಾರೆ ಅಂದ್ರೆ ಕಾಲೆಳೆಯ ಕೆಲಸ ಮಾಡಬೇಡಿ. ಯಾಕೆಂದ್ರೆ ಅವ್ರ ಆ ಹಂತಕ್ಕೆ ಬರಕ್ಕೆ ಅವರೆಷ್ಟು ಸ್ಟ್ರಗಲ್ ಪಟ್ಟಿರ್ತಾರೆ ನಿಮಗೆ ಗೊತ್ತಿರಲ್ಲ. ಒಬ್ರು ಮೇಲ್ ಬಂದಿದ್ದಾರೆ, ಒಬ್ರು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿ, ಒಂದು ವಿಡಿಯೋ ವ್ಲಾಗ್ಸ್ ಮಾಡಿ ಲೈಫಲ್ಲಿ ಮೇಲ್ ಬಂದಿದ್ದಾರೆ ಅಂತ ಅವ್ರು ನೋಡಿ ಚಪ್ಪಾಳೆ ತಟ್ಟಿ ಆಲ್ ದ ಬೆಸ್ಟ್ ಹೇಳಿ ಸಂತೋಷ ಪಡಿ. ಕಾಲೆಳೆಯ ಕೆಲಸ ಮಾಡಕ್ ಹೋಗ್ಬೇಡಿ. ನೀವು ಕಾಲ್ ಎಳಿತಾ ಇದ್ರೆ ಅವ್ರು ಮೇಲೆ ಹೋಗ್ತಾನೆ ಇರ್ತಾರೆ. ದಯವಿಟ್ಟು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.